ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಗಲ್ಲಿ ಫುಡ್ ಶಂಕರ್. ಇವತ್ತಿನ ರೆಸಿಪಿ ಸೋರೆಕಾಯಿ ತಾಳಿಪಟ್ಟು ಯಾವ ಥರ ಮಾಡೋದು ಅಂತ ಸಿಂಪಲಾಗಿ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ. ನಾನು ಒಂದು ಅರ್ಧ ಸೋರೆಕಾಯಿ ತಗೊಂಡಿದ್ದೀನಿ, ಅದನ್ನು ಈ ಥರ ಸ್ನ್ಯಾಶ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಹಸಿರು ಮೆಣಸಿನ್ಕಾಯಿ, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಿಂಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ನೀವು ಕಾಯಿದ್ರೆ ಕಾಯಿ ಹಾಕೊಳ್ಳಿ, ಅಥವಾ ನಾನು ಕೊಬ್ಬರಿನೇ ಹಾಕೊಳ್ಳಿ. ನಾನು ಕೊಕೊನಟ್ ಪೌಡ್ರ್ ಇತ್ತು ಅದು ಹಾಕ್ಕೊಂಡಿದ್ದೀನಿ. ಮತ್ತು ಅಕ್ಕಿ ಹಿಟ್ಟು ಒಂದು 300 ಗ್ರಾಮ್ ಅಷ್ಟು ಮಾಡ್ತಾಯಿದ್ದೀನಿ. 300 ಗ್ರಾಮ್ ಅಷ್ಟು ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ರುಚಿ ನೋಡ್ಕೊಂಡು ಹಾಕೊಳ್ಳಿ. ನೆಕ್ಸ್ಟ್ ಜೀರಿಗೆ ಬೇಕಾಗುತ್ತೆ, ಅದು ಒಂದು 2 ಸ್ಪೂನ್ ಬೇಕಾಗುತ್ತೆ. ನೆಕ್ಸ್ಟು ಒಂದು ಕ್ಯಾರೆಟ್ ತುರ್ಕೊಂಡಿದ್ದೀನಿ, ಒಂದು ದಪ್ಪ ಈರುಳ್ಳಿನ ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇಷ್ಟೇ ಬೇಕಾಗಿರೋದು ಸೋರೆಕಾಯಿ ತಾಳಿಪಟ್ಟು ಮಾಡೋಕ್ಕೆ. ನೋಡಿ, ಒಂದು ಇದನ್ನು ತಗೊಂಡಿದ್ದೀನಿ, ಒಂದು ಪಾತ್ರೆ ತಗೊಂಡು ಅದಕ್ಕೆ ಒಂದು 300 ಗ್ರಾಮ್ ಅಷ್ಟು ಅಕ್ಕಿ ಹಿಟ್ಟು ಹಾಕತಾಯಿದ್ದೀನಿ. ಅದಕ್ಕೆ ಒಂದು ಅರ್ಧ ಅಂದರೆ ಒಂದು 2 ಸ್ಪೂನಷ್ಟು ಸೋರೆಕಾಯಿ ತಗೊಂಡಿದ್ದೀನಿ, ಜಾಸ್ತಿ ತಗೋಬೇಡಿ. ಮತ್ತು ಈರುಳ್ಳಿ ಹಾಕತಾಯಿದ್ದೀನಿ, ಒಂದು ಈರುಳ್ಳಿ ಸಾಕು. ನೆಕ್ಸ್ಟ್ ಹಸಿರು ಮೆಣಸಿನ್ಕಾಯಿ ಹಾಕತಾಯಿದ್ದೀನಿ. ಸಬ್ಸಿಗೆ ಸೊಪ್ಪು ಒಂದು ಅರ್ಧ ಕಟ್ಟಿತ್ತು, ಅರ್ಧ ಕಟ್ಟು ಹಾಕತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಅರ್ಧ ಕಟ್ಟು ಹಾಕತಾಯಿದ್ದೀನಿ. ನೆಕ್ಸ್ಟು ಕ್ಯಾರೆಟು ಒಂದು ಮೀಡಿಯಮ್ ಸೈಜ್ದಿತ್ತು, ಅದನ್ನು ಪೂರ್ತಿ ಹಾಕತಾಯಿದ್ದೀನಿ. ಮತ್ತು ನಿಮಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ನೀವು ನೋಡ್ಕೊಂಡು ಹಾಕೊಳ್ಳಿ. ನೆಕ್ಸ್ಟು ನಾನು ಈ ಕೊಕೊನಟ್ ಪೌಡ್ರು ತಗೊಂಡಿದ್ದೀನಿ, ಕೊಕೊನಟ್ ಪೌಡ್ರ್ ಹಾಕತಾಯಿದ್ದೀನಿ. ನೀವು ಕೊಬ್ಬರಿನೋ ಅಥವಾ ಕಾಯಿ ಯಾವ್ದಾರಿದ್ರೆ ಒಂದು 1/4 ಭಾಗದಷ್ಟು ಹಾಕೊಳ್ಳಿ. ಜೀರಿಗೆನ 1 ಸ್ಪೂನ್ ಹಾಕತಾಯಿದ್ದೀನಿ. 1 ಸ್ಪೂನ್ ಜೀರಿಗೆ ಆದರೆ ಮಸ್ತಾಗುತ್ತೆ. ಇದನ್ನು ನೀರು ಹಾಕಲ್ದೇ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1 ನಿಮಿಷ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀರು ಹಾಕಲ್ದೇ. ನೋಡಿ, ನೀರು ಹಾಕಲ್ದೇ 2 ನಿಮಿಷ ಮಿಕ್ಸ್ ಮಾಡಿದೆ. ಇನ್ನೆಷ್ಟು ನೀರು ಹಾಕ್ಕೊಂಡು ಒಂದು 2 ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ. ಯಾವ ಥರ ಮಾಡಬೇಕು ಅಂದರೆ ಮುದ್ದೆ ಕಟ್ತಿರಲ್ಲ ಆ ಕನ್ಸಿಸ್ಟೆನ್ಸಿಗೆ ಬರಬೇಕು, ಹಂಗೆ ಕಟ್ಟಬೇಕು, ಆ ಥರ ಹಾಕೋಬೇಕು. ಬೇಕಾದ್ರೆ ತೋರಿಸ್ತೀನಿ ನೋಡಿ. ನಿಮಗೆ ರೌಂಡ್ ಶೇಪ್ ಆಗಬೇಕು ಒಟ್ಟಿನಲ್ಲಿ. ಮತ್ತು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದಕ್ಕಿಂತ ಇನ್ನೂ ಡಿಫ್ರೆಂಟಾಗಿರೋ ವೀಡಿಯೋನ ಮಾಡೋಣ ನೋಡಿ, ಆಗತ್ತೆ. ಇದನ್ನು ಒಂದು 5 ನಿಮಿಷ ಸಾಕು, ಹಂಗೆ ಬಿಟ್ಬಿಡಿ. ಅಕ್ಕಿ ಹಿಟ್ಟಿನ ಆ ನೀರೆಲ್ಲ ಅಬ್ಸರ್ವ್ ಮಾಡ್ಕೊಳುತ್ತೆ, ಚೆನ್ನಾಗಿರುತ್ತೆ. 5 ನಿಮಿಷ ಬಿಟ್ಟು ನೆಕ್ಸ್ಟು ನಾನಿಲ್ಲಿ ಒಂದು ಬಟರ್ ಪೇಪರ್ ತಗೊಂಡಿದ್ದೀನಿ. ನೀವು ಬಟರ್ ಪೇಪರ್ ತಗೊಳ್ಳಿ, ಅಥವಾ ಯಾವ್ದಾದ್ರು ಒಂದು ಕವರ್ ತಗೊಳ್ಳಿ. ಅದೊಂದು ಎಷ್ಟು ಈ ಥರ ವಡೆ ಮಾಡ್ತಿರಲ್ಲ ಆ ಥರ ಈ ಥರ ಪ್ರೆಸ್ ಮಾಡ್ಬೇಕು ಅಷ್ಟೇ, ಜಾಸ್ತಿ ಏನು ಮಾಡೋಂಗಿಲ್ಲ. ಸಣ್ಣದಾಗಿ ಮಾಡಬೇಕು, ಅಗಲ ಮಾಡೋಂಗಿಲ್ಲ. ಈ ಥರ ಸಣ್ಣದಾಗಿದ್ರೆ ಸಾಕು. ನೆಕ್ಸ್ಟ್ ಇಲ್ಲಿ ಹಂಚು ಬಿಸಿ ಮಾಡ್ಕೊಂಡಿದ್ದೆ, ಆಲ್ಮೋಸ್ಟ್ ಹಂಚು ಬಿಸಿ ಐತೆ. ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಎಣ್ಣೆ ಸವರ್ಕೊಂಡಿದ್ದೀನಿ. ಎಣ್ಣೆ ಸವರ್ಕೊಳ್ಳೋದ್ರಿಂದ ನೀಟಾಗಿ ಎತ್ಬೋದು, ಅದಕ್ಕೋಸ್ಕರ. ನೆಕ್ಸ್ಟ್ ದಿನ ಅದಕ್ಕೆ ದಬ್ಬಾಕೋದು ಅಷ್ಟೇ. ನೋಡಿ, ಈ ಥರ ದಬ್ಬ ಹಾಕಿ ಒಂದು 5 ಸೆಕೆಂಡ್ ಆದಮೇಲೆ ಈ ಥರ ಅದೇ ಬಿಟ್ಕೊಳ್ಳುತ್ತೆ. ನೆಕ್ಸ್ಟ್ ಅದ್ರ ಮ್ಯಾಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋದು. ಆಮೇಲೆ ಈ ಥರ ಒಂದು 30 ಸೆಕೆಂಡ್ 1 ನಿಮಿಷ ಬಿಟ್ರೆ ಈ ಥರ ಎತ್ತೋದಷ್ಟೇ. ನೋಡಿ, ಈ ಥರ
ಕೆಳಗಡೆ ಒಂದು 2 ನಿಮಿಷ, ಮೇಲ್ಗಡೆ ಒಂದು 2 ನಿಮಿಷ, ಟೋಟಲ್ ಒಂದು 5 ನಿಮಿಷ ಬೇಯಿಸ್ಬೇಕಾಗುತ್ತೆ. 5 ನಿಮಿಷ ಬೇಯಿಸಿದ್ರೆ ನಿಮಗೆ ಅದ್ಭುತವಾದ ಸೋರೆಕಾಯಿ ತಾಳಿಪಟ್ಟು ರೆಡಿ ಆಗುತ್ತೆ. ನೋಡಿ, ಇಷ್ಟೇ ಸಿಂಪಲ್ಲು. ಮತ್ತು ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಇನ್ನೂ ಡಿಫ್ರೆಂಟಾಗಿರೋ ವೀಡಿಯೋನ ನಾನು ನಿಮಗೆ ತೋರಿಸ್ತಾ ಇರ್ತೀನಿ. ಇಷ್ಟೇ ರೆಡಿ ಆಗೈತೆ ನೋಡಿ. ಬೇಕಾದ್ರೆ ಇನ್ನೊಂದು ಮಾಡಿ ತೋರಿಸ್ತೀನಿ, ನಿಮಗೆ ಗೊತ್ತಾಗಲ್ಲ ಅಂದರೆ ನೋಡಿ. ಇಷ್ಟೇ, ನಿಮಗೆ ಉಂಡೆ ಎಷ್ಟು ಬೇಕಷ್ಟು ಉಂಡೆ ತಗೊಳ್ಳಿ. ಈ ಥರ ಉಂಡೆ ತಗೊಂಡು ಎಷ್ಟು ಬಟರ್ ಪೇಪರ್ಗೆ ಎಣ್ಣೆ ಸಾರ್ಕೊಂಡು ಹಿಂಗೆ ಕೈಲಿ ಪ್ರೆಸ್ ಮಾಡೋದು ಅಷ್ಟೇ. ಅದೇನು ಒತ್ತೋದೇನಿಲ್ಲ. ಆದಷ್ಟು ಸ್ವಲ್ಪ ಸಣ್ಣಗಿರಲಿ, ಅಗಲ ತೆಳು ಇರಲಿ, ಜಾಸ್ತಿ ಮಂದ ಬೇಡ, ತೆಳುನೇ ಇರಬೇಕು ನೋಡಿ. ಈ ಥರ ಅಷ್ಟೇ ಸಿಂಪಲ್ಲು. ನೆಕ್ಸ್ಟ್ ಸೈಡಿಗೆ ಹಂಚಿರ್ಸಿ, ಅದಕ್ಕೆ ಹಂಚಿಗೆ ಎಣ್ಣೆ ಹಾಕೊಳ್ಳೋದು. ತಗೊಂಡು ಪ್ರೆಸ್ ಮಾಡೋದು, ಹಿಂಗೆ ಹಾಕೋದು ಅಷ್ಟೇ. ಒಂದು 5 ಸೆಕೆಂಡ್ ಬಿಟ್ರೆ ಅದೇ ಬಟರ್ ಪೇಪರ್ ಬಿಡುತ್ತೆ ಆಟೋಮೆಟಿಕ್ಕಾಗಿ. ನೋಡಿ ಅಷ್ಟೇ, ಈ ಥರ ಬಟರ್ ಪೇಪರ್ ಅದೇ ಬಿಡುತ್ತೆ 5 ಸೆಕೆಂಡ್ ಆದಮೇಲೆ. ಎಷ್ಟು ಮೇಲೆ ಎಣ್ಣೆ ಹಾಕೊಂಡು ಮಾಮೂಲಿ ಸಿಂಪಲಾಗಿ ಹಿಂಗೆ ಎತ್ತೋದು ಅಷ್ಟೇ. ಮತ್ತು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇಷ್ಟೇ ಸಿಂಪಲ್. ರೊಟ್ಟಿ ಮಾಡ್ದಂಗೆ ಸ್ವಲ್ಪ ಫಾಸ್ಟಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ ಬೇಕಾದ್ರೆ ನೀವು ಸೋರೆಕಾಯಿ ಸಿಗದವ್ರಿ ಮಾವಿನಕಾಯಿಲಾರ ಮಾಡ್ಕೊಳ್ಳಿ, ಸೋರೆಕಾಯಿ ಸಿಕ್ಕಿದ್ರೆ ಸೋರೆಕಾಯಿಲಾರ ಮಾಡ್ಕೊಳ್ಳಿ. ಇದು ಒಂದು 5 ನಿಮಿಷ ಆದರೆ ನಿಮಗೂ ರೆಡಿ ಆಗುತ್ತೆ. ನೋಡಿ ಎಷ್ಟು ಅದ್ಭುತವಾಗಿ ಸೋರೆಕಾಯಿ ತಾಳಿಪಟ್ಟು ರೆಡಿ ಐತೆ. ಇದಕ್ಕೆ ನೀವು ಮೊಸರು ಹಾಕೊಂಡು ತಿಂತಾಯಿದ್ರೆ ಅದ್ಭುತವಾಗಿ ಎಲ್ಲನೂ ಖಾಲಿ 5, 6 ತಿಂತೀರ. ನೀವೊಂದು ಸತಿ ಮನೇಲಿ ನೋಡಿ ಟ್ರೈನ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಇದಕ್ಕಿಂತ ಇನ್ನೂ ಯಾವ್ದಾದ್ರು ಡಿಫ್ರೆಂಟಾಗಿರೋ ರೆಸಿಪಿ ಇದ್ರೆ ಬೇಕಾದ್ರೆ ಕಮೆಂಟ್ ಮಾಡಿ. ನಾನು ಆ ರೆಸಿಪಿನ ನಿಮಗೆ ಖಂಡಿತವಾಗಿ ಮಾಡಿ ತೋರಿಸ್ತೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.